ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಚಂದನ, ಸರ್. ಅಪ್ಪನಿಗೆ ಗಂಜಿ ತಿನ್ನಿಸ್ತಾ ಇದೆಯಾ? ಹಾಂ ಸರ್. ನೀನು ತಿಂಡಿತಿದ್ದೆಮ್ಮ? ಇಲ್ಲ, ತಾತಂದು ಆಗ್ಬಿಡ್ಲಿ, ಆಮೇಲೆ ಮಾಡ್ತೀನಿ. ಚಂದನ, ನೀನು ಈ ಮನೆಗೆ ಬಂದಾಗ್ಲಿಂದಲೂ ನಮ್ಮ ತಂದೆನ ಎಷ್ಟು ಚೆನ್ನಾಗಿ ಆರೈಕೆ ಮಾಡ್ತಿದ್ಯಾ. ಇವರು ಈ ಸ್ಥಿತಿಲಿದ್ರೂ ಸ್ವಲ್ಪನೂ ಬೇಜಾರು ಮಾಡ್ಕೊಳ್ದಲೆ ಎಷ್ಟು ಚೆನ್ನಾಗಿ ಕಾಳಜಿ ಮಾಡ್ತಿದ್ಯಾ. ಇದನ್ನೆಲ್ಲ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತಮ್ಮ. ಅಯ್ಯೋ, ಇದು ನನ್ನ ಕರ್ತವ್ಯ ಅಲ್ವಾ? ದೊಡ್ಡವ್ರನ್ನ ಹೇಗೆ ನೋಡ್ಕೋಬೇಕು, ಅವ್ರಿಗೆ ಹೇಗೆ ಗೌರವ ಕೊಡಬೇಕು ಅಂತ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ ನನಗೆ. ನಿಮ್ಮ ತಂದೆ ತಾಯಿ ತುಂಬ ಒಳ್ಳೆಯವರು ಅಂತ ಕಾಣುತ್ತೆ. ಅದಕ್ಕೆ ಅವರ ಸಂಸ್ಕಾರದ ಗುಣ ಎಲ್ಲ ನಿನ್ನಲ್ಲೂ ಇದೆ. ಸರ್, ತಾತನ ಪರಿಸ್ಥಿತಿ ಬಗ್ಗೆ ನೀವೇನೂ ಅನ್ಕೊಳ್ಳಲ್ಲ ಅಂದರೆ ನಾನು ಏನಾದರೂ ಒಂದು ಕೇಳ್ಬೋದಾ? ಕೇಳಮ್ಮ. ಇವಾಗಂತೂ ಎಷ್ಟೋ ದೊಡ್ಡ ದೊಡ್ಡ ಆಸ್ಪತ್ರೆಗಳಿವೆ, ಎಂತೆಂಥ ದೊಡ್ಡ ರೋಗಗಳಿಗೇನೆ ಮೆಡಿಸಿನ್ ಕಂಡು ಹಿಡ್ತಿದ್ದಾರೆ. ಆದರೆ ಇವ್ರು ಅವತ್ತು ಹೇಗಿದ್ದಾರೋ ಇವತ್ತು ಅದೇ ಸ್ಥಿತಿಯಲ್ಲಿದ್ದಾರೆ. ನೀವು ಯಾಕೆ ಅವ್ರಿಗೆ ಯಾವ್ದಾದ್ರು ದೊಡ್ಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ಲಿಲ್ಲ? ನನಗನ್ಸುತ್ತೆ ಅವ್ರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರೆ ಬೇಗ ಮೊದಲಿನ ಥರ ಆಗ್ತಾರೆ ಅಂತ. ಒಬ್ಬ ಮಗನಾಗಿ ಏನೇನು ಬೇಕೋ ಎಲ್ಲ ಮಾಡಿದ್ದೀನಮ್ಮ. ಅವರು ಹೀಗಾದಾಗ್ಲಿಂದನೂ ಕೊಡಿಸ್ದೇ ಇರೋ ಟ್ರೀಟ್ಮೆಂಟ್ ಇಲ್ಲ, ತೋರಿಸ್ದೇ ಇರೋ ಆಸ್ಪತ್ರೆ ಇಲ್ಲ. ಆದರೆ ಎಲ್ಲರೂ ಹೇಳೋದು ಒಂದೇ, ಇದು ಬರೀ ದೈಹಿಕ ಕಾಯಿಲೆ ಅಲ್ಲ, ಮನಸ್ಸಿನ ಕಾಯಿಲೆ ಅಂತ. ಅವ್ರ ಮನಸ್ಸಲ್ಲಿ ಏನೋ ಒಂದು ಕೊರಗಿರೋದ್ರಿಂದ ಅವರು ಯಾವುದೇ ಟ್ರೀಟ್ಮೆಂಟ್ಗೆ ಸ್ಪಂದಿಸ್ತಾ ಇಲ್ಲ ಅಂತ. ಅವತ್ತು ನಮ್ಮನೆಲ್ಲಾದೊಂದು ಘಟನೆಯಿಂದ ಇವರು ಶಾಕಿಗೆ ಒಳಗಾದರು. ಅವತ್ತಿಂದ ಹೀಗಾಗಿದ್ದಾರಮ್ಮ. ನನ್ನ ತಂಗಿ ಬಗ್ಗೆ ಅವತ್ತೇ ನಿನಗೆ ಹೇಳಿದ್ದೆ. ನಮ್ಮಪ್ಪನ ಈ ಪರಿಸ್ಥಿತಿಗೆ ಅವಳೇ ಕಾರಣ. ತಾಯಿಲ್ದ ಮಗಳ ಬಗ್ಗೆ ತುಂಬ ಪ್ರೀತಿ ಇಟ್ಕೊಂಡಿದ್ರು ಅವರು. ಮಗಳು ಅಂದರೆ ಪಂಚ ಪ್ರಾಣ ಅವ್ರಿಗೆ. ಯಾವುದೇ ಕ್ಷಣದಲ್ಲಾದರೂ ಅವಳಿಗೆ ಏನು ಬೇಕು ಏನು ಬೇಡ ಇದ್ರ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಾ ಇದ್ರು. ಅವಳನ್ನ ಒಂದು ಒಳ್ಳೆ ಕುಟುಂಬಕ್ಕೆ ಕೊಟ್ಟು ಮದುವೆ ಮಾಡಬೇಕು ಅಂತ ತುಂಬ ಆಸೆ ಪಟ್ಟಿದ್ರು. ಆದರೆ ಅವಳಿಗೆ ಬೇಕಾದವ್ರನ್ನ ಆಯ್ಕೆ ಮಾಡಿಕೊಂಡು ನಮ್ಮಪ್ಪನ ಆಸೆಗೆ ಕೊಳ್ಳಿ ಇಟ್ಬಿಟ್ಟು ಅವತ್ತು ಅವಳು ಮಾಡಿದ ತಪ್ಪಿಗೆ ಅಪ್ಪ ಇವತ್ತು ಈ ಶಿಕ್ಷಣ ಅನುಭವಿಸ್ತಾ ಇದ್ದಾರೆ. ಅಂದ್ರೆ ಅವ್ರ ಪ್ರೀತಿಸಿದ ಹುಡುಗ ತುಂಬಾ ಕೆಟ್ಟವರ? ಇಲ್ಲ, ಅವನು ತುಂಬ ಒಳ್ಳೆಯವನೇ. ಆದರೆ ಅವಳು ಈ ಪ್ರೀತಿನ ನಮ್ಗೆ ಯಾರಿಗೂ ಹೇಳದೆ ನಮ್ಮೆಲ್ಲ ದೂರ ಇಟ್ಟು ಮದುವೆ ಆಗ್ಬಿಟ್ಲಲ್ಲ, ಅದಕ್ಕೆ ನಮಗೆಲ್ಲ ದುಃಖ. ನಮ್ಮ ಅವತ್ತು ಅವಳು ಮನೆ ಬಿಟ್ಟು ಹೋದವಳು ಇವತ್ತಿನವರೆಗೂ ಈ ಮನೆ ಒಳಗೆ ಕಾಲಿಟ್ಟಿಲ್ಲಮ್ಮ. ಆದರೆ ನೀವಾದ್ರೂ ಅವ್ರನ್ನ ಕರ್ಕೊಂಡು ಬರೋ ಪ್ರಯತ್ನ ಮಾಡ್ಬೋದಿತ್ತಲ್ಲ ಸರ್? ಹೇಗಮ್ಮ? ಅವಳು ಜೀವನನ ಅವಳು ಆಯ್ಕೆ ಮಾಡ್ಕೊಂಡಿರ್ಬೇಕಾದ್ರೆ ನಾನು ಹೇಗೆ ಅವಳನ್ನ ಕರೆಯೋಕ್ಕಾಗುತ್ತೆ? ಅವಳಿಗೆ ಮಕ್ಕಳಿದ್ದಾರೆ, ಬೆಳೆದು ದೊಡ್ಡವರಾಗಿದ್ದಾರೆ. ಅವಳು ಹೇಗೆ ನಮ್ಮ ನಂಬಿಕೆಗೆ ಮೋಸ ಮಾಡೋದ್ಲೋ ಹಾಗೆ ಅವಳು ಕೂಡ 10 ಪಟ್ಟು ಅದನ್ನು ಅವ್ರ ಮಕ್ಕಳಿಂದ ಅನುಭವಿಸಿದ್ದಾಳೆ. ನಾವು ಹೇಗೆ ನೋವನ್ನು ಅನುಭವಿಸೋದು ಅದೇ ರೀತಿ ಅವಳು ಅನುಭವಿಸ್ತಾ ಇದ್ದಾಳೆ. ಅದೇ ಹೇಳ್ತಾರಲ್ಲಮ್ಮ, ಕರ್ಮ ನಾವು ಮಾಡಿದ ಹಾಗೆ ಅಂತ. ಅವತ್ತು ಗೆದ್ದಿದ್ದೀನಿ ಅನ್ನೋ ಅಹಮಿಂದ ಮನೆ ಬಿಟ್ಟು ಹೋದ್ಲು. ಆದರೆ ಇವತ್ತು ಸೋತು ಮತ್ತೆ ಈ ಮನೆ ಕಡೆ ತಲೆ ಹಾಕೋದಕ್ಕೆ ಅವಳಿಗೆ ಆಗ್ತಾ ಇಲ್ಲಮ್ಮ. ತಾತ, ನಿಮ್ಮ ಮನಸ್ಸಲ್ಲಿ ಎಷ್ಟು ನೋವಿದೆ ಅಂತ ನನಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಮನೆಯವ್ರಿಗೆಲ್ರಿಗೂ ಗೊತ್ತು. ಅವ್ರಿಗೆ ನಿಮ್ಮನ್ನ ಹೀಗೆಲ್ಲ ನೋಡ್ತಿರೋದಕ್ಕೆ ಎಷ್ಟು ಬೇಜಾರಾಗ್ತಿರುತ್ತಲ್ವಾ? ನೀವು ಈ ಮನೆ ಹಿರಿಯರು, ನೀವೇ ಹೀಗಿದ್ರೆ ಹೇಗೆ ಹೇಳಿ? ನಿಮಗೆ ಎಷ್ಟು ನಿಮ್ಮ ಮಗಳನ್ನ ನೋಡೋಕ್ಕಾಗ್ತಿಲ್ಲ ಅಂತ ಸಂಕಟ ಆಗ್ತಿದೆಯೋ,
ನಿಮ್ಮನ್ನು ನೋಡೋಕ್ಕಾಗ್ತಿಲ್ಲ ಅಂತ ನಿಮ್ಮ ಮಗಳು ಅಷ್ಟೇ ನೋವು ಅನುಭವಿಸ್ತಾ ಇರ್ಬೋದಲ್ವಾ? ನಿಮಗೂ ನಿಮ್ಮ ಮಗಳನ್ನ ನೋಡಬೇಕು, ಅವ್ರ ಜೊತೆ ಮಾತಾಡಬೇಕು, ಮಗಳನ್ನ ಮುದ್ದು ಮಾಡಬೇಕು ಅಂತ ಅನಿಸಿದೆ ತಾನೆ? ಮನಸ್ಸಿನಲ್ಲಿ ಇಷ್ಟೆಲ್ಲ ಆಸೆ ಇದ್ರೂ ಅಹಮ್ಮಿಂದ ಎಲ್ಲ ದೂರ ಮಾಡ್ಕೊಂಡ್ಬಿಡ್ತೀವಿ ಅಲ್ವಾ? ಮನುಷ್ಯರಿಗೆ ಸ್ವಾಭಿಮಾನ ಒಂಥರ ದೇವ್ರು ಕೊಟ್ಟು ವರ ಇದ್ದ ಹಾಗೆ. ಆದರೆ ಆ ವರನೇ ಒಂದೊಂದ್ಸತಿ ಶಾಪ ಆಗ್ಬಿಡುತ್ತೆ. ನಿಮಗೂ ನಿಮ್ಮ ಮೊಮ್ಮಗ ವಿಶ್ವನ್ ಜೊತೆ ಆಟ ಆಡಬೇಕು, ಅವನ ಮದುವೆನ ನೋಡಬೇಕು, ಅವ್ರಿಗಾಗೋ ಮಕ್ಳ ಜೊತೆ ಆಟ ಆಡಬೇಕು ಅಂತೆಲ್ಲ ಆಸೆ ಇದೆ ತಾನೆ? ಆದರೆ ನೀವು ಹೀಗೆ ಇದ್ದರೆ ಅದೆಲ್ಲ ಮಾಡೋಕ್ಕೆ ಹೇಗಾಗುತ್ತೆ? ನೀವು ಮತ್ತೆ ಮೊದಲಿನಾಗ ಆಗಬೇಕು, ಆವಾಗಲೇ ಇದೆಲ್ಲ ಮಾಡೋಕ್ಕೆ ಸಾಧ್ಯ ಅಲ್ವಾ ತಾತ? ಹೇಳಿ, ಮೊದಲಿನ ಥರ ಆಗ್ತೀರಾ? ಅಮ್ಮ, ಅಮ್ಮ, ಸರ್, ಅಮ್ಮ ಬೇಗ ಬನ್ನಿ ಇಲ್ಲಿ. ಏನಾಯ್ತು? ತಾತ ನಾನು ಮಾತಾಡೋದಕ್ಕೆ ರಿಯಾಕ್ಟ್ ಮಾಡಿದ್ರು. ಮಾವ, ಮಾವ, ಏನಾಗ್ತಿದೆ ಮಾವ? ಮಾವ, ಚಂದನ, ಮಾವ, ರೀ ರೀ ಬನ್ರಿ ಇಲ್ಲಿ. ಮಾವ, ಏನಾಯ್ತಂತ? ಮಾವ ಮಾತಾಡೋ ಪ್ರಯತ್ನ ಪಡ್ತಿದ್ದಾರೆ. ಹೌದಾ? ಅಪ್ಪ ಅಪ್ಪ, ನಾನು ಹೇಳೋದು ಕೇಳಿಸ್ತಿದ್ದೀರ? ಅಪ್ಪ, ನನ್ನ ಮಾತು ಅರ್ಥ ಆಗ್ತಿದ್ದೀರ? ಇಲ್ಲಿ ನೋಡು ತಾತ, ನಾನ್ ತಾತ ವಿಶ್ವ. ನಿಮ್ಗೆ ಗುರ್ತಿಕ್ತಿದ್ದೀರ ತಾತ? ತಾತ ವಿಶ್ವ, ಅಪ್ಪ ಎಲ್ಲ ಅರ್ಥ ಆಗ್ತದೆ, ಎಲ್ಲ ಗೊತ್ತಾಗ್ತದೆ. ಅಪ್ಪ ದೇವ್ರೆ, ಇಷ್ಟು ವರ್ಷ ಆದ್ಮೇಲೆ ನಮ್ಮ ಮಾವನ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸ್ಕೊಂಡಿದೆ. ಎಲ್ಲ ನಿನ್ ದಯೆ ಅಪ್ಪ. ವಿಶ್ವ, ಹೋಗಿ ಡಾಕ್ಟರ್ ಕರ್ಕೊಂಬ, ಹೋಗು ಬೇಗ. ಅಪ್ಪ, ಚಂದ್ರ ಬಾಮ ಇಲ್ಲಿ. ನಿನ್ನ ಆರೈಕೆಯಿಂದ ನಮ್ಮಪ್ಪ ಗುಣ ಆಗ್ತಿದ್ದಾರೆ ಅಂತ ಅನಿಸಿದೆ ಅಮ್ಮ. ನೀನು ಈ ಮನೆಗೆ ಕಾಲಿಟ್ಟು ಗಳಿಗೆಯಿಂದ ನಮಗೆಲ್ಲ ಒಳ್ಳೇದಾಗ್ತಿದೆ. ನಿನಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಲಕ್ಷ್ಮೀ ನಿವಾಸ